ಮುಳಬಾಗಿಲು ಬೈಪಾಸ್ ಹೈವೇಯಲ್ಲಿ ಒಂದು ಸುಂದರವಾದ ಒಂದು ಡಾಬಾವನ್ನು ಓಪನ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡಿದಾಗ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ತಮ್ಮನ ಸಮಾನವಾದಂಥ ಮಂಜುನಾಥ್ ಯಾವುದೇ ಒಂದು ಕೆಲಸ ಅಂದ್ರೂ ಒಳ್ಳೆ ಕೆಲಸ ಮಾಡ್ತಾರೆ. ಒಂದು ತಾಲೂಕಲ್ಲಿ ಒಂದು ಒಳ್ಳೆ ಹೆಸರಿಟ್ಕೊಂಡಿದ್ರೆ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಅದರಲ್ಲೂ ಇವತ್ತೊಂದು ಪ್ರವೀಣ್ ಮತ್ತು ಎಲ್ಲರೂ ಅವರ ಇದು ಸೇರಿ ಒಂದು ಒಳ್ಳೆಯ ಒಂದು ಡಾಬಾವನ್ನು ಓಪನ್ ಮಾಡಿದ್ದಾರೆ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಫ್ಯಾಮ್ಲಿ ಎಲ್ಲ ಬಂದು ಎಲ್ಲರೂ ಬಂದು ನೀಟ್ನೆಸ್ ಇದೆ, ಚೆನ್ನಾಗಿದೆ. ಐಟಮು ವೆಜ್ಜು ನಾನ್ ವೆಜ್ ಎಲ್ಲ ಇದೆ. ಇದು ನಮಗೆ ಮುಳಬಾಗಿಲು ಬೇಕಾಗಿತ್ತು. ಇಂಥ ಒಂದು ಡಾಬಾ, ಇಂಥ ಫ್ಯಾಮಿಲಿ ಡಾಬಾ ಒಂದು ನಮ್ಮ ಮುಳಬಾಗಿಲು ಬೇಕಾಗಿತ್ತು. ನಾವೆಲ್ಲೋ ಬೆಂಗಳೂರಿಗೆ ಹೋಗ್ತಾಯಿದ್ವು, ಈ ಕಡೆ ಎಲ್ಲ ಮದನಪಲ್ಲಿಗೆ ಹೋಗ್ತಾಯಿದ್ದೋ. ಇವತ್ತೆಲ್ಲೂ ಹೋಗೋಷ್ಟಿಲ್ಲ, ನಮ್ಮೂರಲ್ಲೇ ಇದೆ. ನಮ್ಮೂರಲ್ಲಿರೋಂಥ ನಮ್ಮ ಹುಡುಗರು ಒಳ್ಳೆಯ ಒಂದು ಡಾಬಾ ಓಪನ್ ಮಾಡಿದ್ದಾರೆ. ಒಳ್ಳೆ ರುಚಿ ಇದೆ. ಎಲ್ಲ ಒಂದು ರೇಟ್ ಏನು ಜಾಸ್ತಿ ಇಲ್ಲ, ಕಡಿಮೆನೇ ಇದೆ. ಆದ್ರೂ ಎಲ್ಲರೂ ಬಂದು ಈ ಒಂದು ವೆಜ್ ನಾನ್ ವೆಜ್ ಎರಡೂ ಇದೆ. ಫ್ಯಾಮಿಲಿ ಎಲ್ಲ ಬರ್ಬೋದು, ಮಕ್ಕಳು ಎಲ್ಲರೂ ಕರ್ಕೊಂಡ್ಬಂದು ಫ್ಯಾಮಿಲಿ ಎಲ್ಲ ತಿನ್ಬೋದು. ಚೆನ್ನಾಗಿದೆ, ಸೂಪರಾಗಿ ನೋಡ್ತಾ ಇದೆ. ಒಂದು ನಮ್ಮ ಹಳ್ಳಿಯಲ್ಲಿ ಹೆಂಗಿದೆ ಹಂಗೆ ಆ ಥರ ಇದೆ. ಒಂಥರ ಒಂದು ಬೇಕಾಗಿದೆ. ಅದು ನಮಗೆ ಒಂದು ಒಳ್ಳೆಯ ಒಂದು ಐಟಮ್ ಇದಕ್ಕೆ ಇಕ್ಕಿದ್ದಾರೆ. ಯಾವುದಕ್ಕೂ ಚೆನ್ನಾಗಿದೆ. ಅಂದರೆ ಅವರು ಏನು ಮಾಡಿದ್ರೆ ಅದೇ ನಾನು ಹೇಳಿದಲ್ಲ, ಯಾವ್ದು ಮಾಡಿದ್ರೂ ಒಂದು ಸ್ಪೆಷಲ್ ಇರುತ್ತೆ. ಏನು ಮಾಡಿದ್ರೂ ಮಂಜು ಅವರು ಮಾಡೋ ಒಂದು ಸ್ಪೆಷಲ್ ಇರುತ್ತೆ ಯಾವುದೋ ಒಂದು. ಇವತ್ತು ನೋಡಿ ನಮಗೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮುಳಬಾಗಿಲು ಸಿಕ್ಕತ್ತೆ. ಇದಕ್ಕೆಲ್ಲರೂ ಬಂದು ಇವ್ರಿಗೆ ಆಶೀರ್ವಾದ ಮಾಡಿ ಇವರು ಚೆನ್ನಾಗಿರಲಿ. ಆ ದೇವರು ಕುಡುಮಲ ವಿನಾಯಕರು, ಮುಳಬಾಗಿಲು ಆಂಜನೇಯ ಸ್ವಾಮಿ ಆಶೀರ್ವಾದ ಇದ್ದು, ಎಲ್ಲರ ನಮ್ಮ ಜನರ ಆಶೀರ್ವಾದ ಇದ್ದು ಒಳ್ಳೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಇನ್ನೂ ಇಂಥ ಡಾಬಾ ಆಗಲಿ, ಬೇರೆ ಬೇರೆ ಜನಸೇವೆ ಮಾಡುವಂಥ ಒಂದು ಕೆಲಸಗಳು ಮಾಡ್ತಾರೆ. ಇನ್ನೂ ಒಳ್ಳೆ ಆಶೀರ್ವಾದ ಮಾಡಿ ಎಲ್ಲರೂ ಚೆನ್ನಾಗಿದ್ದು ಅವರು ಮತ್ತು ಅವ್ರ ಫ್ಯಾಮಿಲಿ ಮತ್ತು ಅವರು ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಇದು ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿರಬೇಕು. ನಿಮ್ಗೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದು ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತೇಳಿ ನಮ್ಮನ್ನು ಕರೆಸಿ ಒಂದು ಓಪನ್ ಇದಕ್ಕೆ ಕರೆಸಿದ್ದಕ್ಕೆ ಎಲ್ಲ ನಾಯಕರು ಮುಖಂಡರು ಸಹ ಬಂದಿದ್ದಾರೆ. ಎಲ್ಲ ಮುಳಬಾಗಿಲು ತಾಲೂಕಿನ ನಾಯಕರು, ಮುಖಂಡರು, ಯುವಕರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಚೆನ್ನಾಗಿರಲಿ ಅಂತೇಳಿ ಆ ದೇವರ ಹತ್ರ ನಾನು ಹೇಳ್ಕೊಂತೀನಿ.